ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ MJ ಎಜುಕೇಷನ್ ಕನ್ನಡಗೆ ಸ್ವಾಗತ. ಇವತ್ತು ನಾವು ಮತ್ತೆ 10ನೇ ತರಗತಿಯ ಅಧ್ಯಾಯ 8 ಸಾಮಾಜಿಕ ಸ್ತರವಿನ್ಯಾಸ ಎಂಬ ಪಾಠವನ್ನು ವಿವರಣೆ ನೀಡ್ತಾ ಇದ್ದೀನಿ. ಇದು ನಿಮಗೆ ಸಮಾಜ ವಿಜ್ಞಾನದಲ್ಲಿ ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದೆ. ಇದು ಅಧ್ಯಾಯ 8 ಸಾಮಾಜಿಕ ಸ್ತರವಿನ್ಯಾಸ ಅಂತ ಈ ಸಿಲೆಬಸ್ಸನ್ನು ನಾವು ಇವತ್ತು ನೋಡೋಣ. ಇದರ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಬನ್ನಿ ಸ್ನೇಹಿತರೆ, ಇವಾಗ ನೋಡೋದಾದರೆ ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ. ಸಾಮಾಜಿಕ ಸ್ತರ ವಿನ್ಯಾಸ ಅಂತ ನಿಮಗೆ ಫಸ್ಟ್ ಪಾಯಿಂಟ್ ಇರುತ್ತೆ. ಜನರಲ್ಲಿ ಭಿನ್ನತೆ ಅಂತ ಇರುತ್ತೆ, ಮತ್ತು ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಮತ್ತು ಅಸ್ಪೃಶ್ಯತೆಯ ನಿರ್ವಹಣಾ ಕ್ರಮಗಳು ಅಂತ ನಾವು ನೋಡ್ಕೊಳ್ಬೋದು. ಈ ಥರ ನಿಮಗೆ ನೋಡೋದಾಗಿದೆ. ಸೊ ಬನ್ನಿ ಫಸ್ಟಿಂದ ನಾವು ನೋಡ್ಕೊತಾ ಬರೋಣ. ಸಾಮಾಜಿಕ ಸ್ತರವಿನ್ಯಾಸವೆಂದರೆ ಜನರನ್ನು ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರ ಮೇಲೆ ಮೇಲು ಕೀಳು ಎಂದು ವಿಂಗಡಿಸಲಾಗುವುದೇ ಸ್ತರವಿನ್ಯಾಸದ ಸಮಾಜ ಎಂದು ನಿರ್ಮಿಸಲ್ಪಟ್ಟಿದೆ. ಉದಾಹರಣೆ ನೋಡೋದಾದರೆ, ಶ್ರೀಮಂತರ ಕುಟುಂಬದಲ್ಲಿ ಜನಿಸಿದ ಮಕ್ಕಳಿಗೆ ಉತ್ತಮ ಪೌಷ್ಟಿಕಾಹಾರ, ಶಾಲೆ, ಉದ್ಯೋಗ ದೊರಕುವ ಅವಕಾಶ ಹೆಚ್ಚಾಗಿರುತ್ತದೆ. ಆದರೆ ಬಡವರ ಮಕ್ಕಳಿಗೆ ಮೇಲಿನ ಅವಕಾಶ ಕಡಿಮೆ. ಶ್ರೀಮಂತರ ಬಡವರು ಎಂದು ಸಮಾಜದ ವರ್ಗೀಕರಣವಾದ್ದರಿಂದ ಮಕ್ಕಳ ಕಾರಣವಲ್ಲ, ಆದರೆ ಸಮಾಜ ಮಾಡಿರುವ ಸ್ತರವಿನ್ಯಾಸದ ಕೆಟ್ಟ ಪರಿಣಾಮ ಶೋಷಿತ ಅನುಭವಿಸುತ್ತಾರೆ. ಈ ಫಸ್ಟ್ ಒಂದು ಲೈನ್ನಲ್ಲಿ ನೋಡೋದಾದರೆ, ಸಾಮಾಜಿಕ ಸ್ತರವಿನ್ಯಾಸ ಅಂದರೆ ಒಂದು ಜಾತಿ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿ ಮೊದಲಾದ ಆಧಾರದ ಮೇಲೆ ಮೇಲು ಕೀಳನ್ನು ನೋಡ್ತಾ ಇದ್ದರೆ ಇವನ್ನೆಲ್ಲ ನಮಗೆ ಗೊತ್ತೇ ಇರುತ್ತೆ. ಮತ್ತು ಉದಾಹರಣೆ ನೋಡೋದಾದರೆ, ಉದಾಹರಣೆ ಅಂದರೆ ನಿಮಗೆ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ಮಕ್ಕಳಿಗೆ ಉತ್ತಮ ಸೌಲಭ್ಯ ಸಿಗುತ್ತೆ, ಮತ್ತು ಪೌಷ್ಟಿಕಾಹಾರ ಸಿಗುತ್ತದೆ, ಮತ್ತು ಒಳ್ಳೆಯ ಪ್ರೈವೇಟ್ ಸ್ಕೂಲಿಗೆ ಹೋಗ್ತಾರೆ, ಉದ್ಯೋಗ ದೊರಕುತ್ತದೆ, ಅವಕಾಶ ಹೆಚ್ಚಿರುತ್ತೆ. ಆದರೆ ಬಡವರ ಮಕ್ಕಳಿಗೆ ಮೇಲಿನ ಅವಕಾಶಗಳು ಯಾವುದೂ ಸಿಗಲ್ಲ, ಮತ್ತು ಅಲ್ಲಿ ಕಡಿಮೆ ಅಂತ ನೋಡ್ಬೋದು. ಮತ್ತು ಶ್ರೀಮಂತರು ಬಡವರು ಎಂದು ಸಮಾಜದಲ್ಲಿ ವರ್ಗೀಕರಣ ಹುಟ್ಟುತ್ತದೆ. ಅದರಿಂದ ಮಕ್ಕಳು ಕಾರಣವಲ್ಲ ಆದರೆ ಸಮಾಜದ ಮಾಡಿರುವ ಸ್ತರವಿನ್ಯಾಸದ ಕೆಟ್ಟ ಪರಿಣಾಮ ಶೋಷಿತರ ಅನುಭವಿಸುತ್ತಾರೆ ಅಂತ ಫಸ್ಟ್ ಲೈನಲ್ಲಿ ನೋಡಿದ್ದೀವಿ. ಮತ್ತು ಇಲ್ಲಿ ಕೆಳಗೆ ನೋಡೋದಾದರೆ, ಸಾಮಾಜಿಕ ಸ್ತರವಿನ್ಯಾಸ ಕಾಲದಿಂದ ಕಾಲಕ್ಕೆ ಹಾಗೂ ದೇಶದಿಂದ ದೇಶಕ್ಕೆ ಭಿನ್ನವಾಗಿರ್ಬೋದು. ಸಾಮಾಜಿಕ ಸ್ತರವಿನ್ಯಾಸ ಕಾಲದಿಂದ ದೇಶಕ್ಕೆ ಭಿನ್ನವಾಗಿರ್ಬೋದು. ಉದಾಹರಣೆಗೆ ನೋಡೋದಾದರೆ, ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ಜಾತಿ ಪದ್ಧತಿ ಅಸ್ತಿತ್ವದಲ್ಲಿತ್ತು. ಈ ಪದ್ಧತಿ ಮೇಲು ಕೀಳಿನ ವ್ಯವಸ್ಥೆಯಾಗಿದ್ದು, ಅದರಿಂದ ಕೆಲವು ಜಾತಿಗಳ ಜನರು ಶೂದ್ರರು, ಅಸ್ಪೃಶ್ಯತೆಯರೆಂದು ಪರಿಗಣಿಸಿ ಅವರು ಆಹಾರ, ಉದ್ಯೋಗ ಮತ್ತು ಬದುಕನ್ನು ಹಕ್ಕನ್ನು ಕಳೆದುಕೊಳ್ಳುವ ಈ ಅನ್ಯಾಯವನ್ನು ಸರಿಪಡಿಸುವ ಸರ್ಕಾರ ಸಂವಿಧಾನಾತ್ಮಕ ಪ್ರಯತ್ನಿಸಿದೆ. ಈ ಸ್ಟೇಜಲ್ಲಿ ನೋಡೋದಾದರೆ, ಭಾರತದಲ್ಲಿ ಸಾವಿರ ವರ್ಷಗಳ ಹಿಂದೆ ಜಾತಿ ಪದ್ಧತಿಯನ್ನು ಅಸ್ತಿತ್ವದಲ್ಲಿದೆ ಇತ್ತು. ಈ ಪದ್ಧತಿ ಮೇಲು ಕೀಳಿನ ವ್ಯವಸ್ಥೆಯಾಗಿದೆ. ಅದರಿಂದ ಕೆಲವು ಜಾತಿಯ ಜನರು ಶೂದ್ರರು, ಅಸ್ಪೃಶ್ಯರು ಮತ್ತು ಪರಿಗಣಿಸಿ ಅವರ ಆಹಾರ, ಉದ್ಯೋಗ ಮತ್ತು ಬದುಕಿನ ಹಕ್ಕನ್ನು ಕಸಿದುಕೊಳ್ಳಲಾಗುತ್ತಿದೆ ಅಂತ ನೋಡುತ್ತೇವೆ. ಮತ್ತು ಕೆಳಗೆ ನೋಡೋದಾದರೆ, ಸಾಮಾಜಿಕ ಸ್ತರವಿನ್ಯಾಸದ ಎಲ್ಲ ಸಮಾಜಗಳಲ್ಲಿ ಕಂಡುಬರ್ತದೆ. ಅಂದರೆ ಸಾಮಾಜಿಕ ಸ್ತರವಿನ್ಯಾಸ ಎಲ್ಲ ಸಮಾಜದಲ್ಲಿ ಕಂಡುಬರ್ತದೆ. ಅಂದರೆ ಎಲ್ಲ ಸಮಾಜದಲ್ಲಿ ಕಂಡುಬರ್ತದೆ. ನಮ್ಮ ಭಾರತದಲ್ಲಿ ಅಂತಿಲ್ಲ, ಎಲ್ಲ ಕಡೆ ಕಂಡುಬರ್ತದೆ. ಅಮೆರಿಕದಲ್ಲಿ ಬಿಳಿಯ ಚರ್ಮದ ಜನರು ಕಪ್ಪು ಚರ್ಮದ ಜನರನ್ನು ಗುಲಾಮರಂತೆ ನಡೆಸಿಕೊಂಡು ಮಾರಾಟ ಬರ್ತಾಯಿದ್ದಾರೆ. ಅಂದರೆ ಅಮೆರಿಕದಲ್ಲಿ ನೋಡೋದಾದರೆ ಬಿಳಿಯ ಚರ್ಮದ ಜನರು ಕಪ್ಪು ಚರ್ಮದ ಜನರನ್ನು ಗುಲಾಮರಂತೆ ನಡೆಸಿಕೊಂಡು ಮಾರಾಟ ಮಾಡ್ತಿದ್ದಾರೆ. ಅಮೆರಿಕದಲ್ಲಿ ನೋಡೋದಾದರೆ ಅಲ್ಲಿ ಕೂಡ ಬಿಳಿಯರು ಕರಿಯರು ಅಂತ ಭೇದ ಭಾವ ಮಾಡ್ತಾರೆ. ಹಾಗೆ ಎಲ್ಲ ಕಡೆ ಬಡವರು ಮತ್ತು ಶ್ರೀಮಂತರು ಎಂಬ ಭೇದ ಭಾವ ಕಂಡುಬರುತ್ತೆ. ಅಂದರೆ ಇಡೀ ಜಗತ್ತಲ್ಲಿ ಇದು ಭೇದ ಭಾವ ನಾವು ನೋಡ್ಬೋದು. ಚಟುವಟಿಕೆ ಅಂತ ಇದೆ. ಈ ಸಮಾಜದಲ್ಲಿ ಭೇದ ಭಾವ ನಿರ್ವಹಣೆಗಾಗಿ ಸರ್ಕಾರ ಕೈಗೊಳ್ಳುವ ಯೋಜನೆ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಅಂತ ನೋಡ್ಕೊಳ್ಬೋದು. ಸಾಮಾಜಿಕ ಅಸಮಾನತೆ ನೋಡೋದಾದರೆ, ಸಾಮಾಜಿಕ ಸ್ತರವಿನ್ಯಾಸ ವ್ಯವಸ್ಥೆಯಲ್ಲಿ ಅಸಮಾನತೆಯನ್ನು ಭಿನ್ನತೆಯನ್ನು ಉಂಟು ಮಾಡುತ್ತದೆ. ಕೀಳು ಎಂದು ವರ್ಗೀಕರಿಸಲ್ಪಟ್ಟ ಜನರನ್ನು ಅಸಮಾನತೆ ಎಂದು ಕರೆಯುತ್ತೇವೆ. ಅಂದರೆ ಸಾಮಾಜಿಕ ಅಸಮಾನತೆ ಏನಂದರೆ ನೋಡೋದಾದರೆ, ಸಾಮಾಜಿಕ ಸ್ತರವಿನ್ಯಾಸ ವ್ಯವಸ್ಥೆ ಅಸಮಾನತೆ ಭಿನ್ನತೆಯನ್ನು ಉಂಟು ಮಾಡುತ್ತದೆ. ಕೀಳು ಎಂದು ವರ್ಗೀಕರಿಸಲಾರುವ ಜನರನ್ನು ಅವಮಾನಿಸುತ್ತಾರೆ. ಉದಾಹರಣೆ, ಕಪ್ಪು ಜನರು ಬಿಳಿಯ ಜನರ ಶಾಲೆಗೆ ಹೋಗುವಂತಿಲ್ಲ. ಭಾರತದಲ್ಲಿ ಅಸ್ಪೃಶ್ಯರು ಸಾರ್ವಜನಿಕ ಬಾವಿ, ಕೆರೆಯಲ್ಲಿ ನೀರನ್ನು ಬಳಸುವಂತಿಲ್ಲ. ಇಲ್ಲಿ ಉದಾಹರಣೆ ನೋಡೋದಾದರೆ, ಸಾಮಾಜಿಕ ಅಸಮಾನತೆ ಅಂದರೆ ಕಪ್ಪು ಜನರು ಬಿಳಿಯ ಜನರ ಶಾಲೆಗಳಿಗೆ ಹೋಗುವಂತಿಲ್ಲ. ಭಾರತದಲ್ಲಿ ಅಸ್ಪೃಶ್ಯರಿಗೆ ಸಾರ್ವಜನಿಕ ಬಾವಿ, ಕೆರೆಯಲ್ಲಿ ನೀರನ್ನು ಬಳಸಲು ಮಾಡಿಲ್ಲ.
ತಾರತಮ್ಯದಿಂದ ಉಂಟಾಗುವ ಪೂರ್ವಗ್ರಹವು, ತಾರತಮ್ಯ ಮಾಡೋದ್ರಿಂದ ಉಂಟಾಗುವ ಪೂರ್ವಗ್ರಹವನ್ನು ನಾವು ನೋಡ್ಕೊಳ್ಳೋಣ. ಮಾನವ ಕುಲ ತನ್ನೊಂದೇ ಒಲಂ ಎಂದು ಬಹಳ ಹಿಂದೆ ಆದಿಕವಿ ಪಂಪನು ವ್ಯಕ್ತಪಡಿಸುವುದು ನೋಡುತ್ತೇವೆ. ಆದಿಕವಿ ಪಂಪ ಕನ್ನಡದ ಕವಿಯವರು ಹೇಳಿದ್ದಾರೆ, ವ್ಯಕ್ತಪಡಿಸಿದ್ದಾರೆ. ಇದು ಮಾನವರೆಲ್ಲ ಕೂಡ ಒಂದೇ ಎಂಬುದನ್ನು ಸೂಚಿಸುತ್ತದೆ. ಮಾನವರೆಲ್ಲ ಕೂಡ ಒಂದೇ ಎಂದು ಸೂಚಿಸುತ್ತದೆ. ಆದಿಕವಿ ಪಂಪ ಹೇಳುತ್ತಾರೆ ಮಾನವ ತಾನೊಂದು ಒಲಂ ಅಂತ. ಇದೆಲ್ಲ ನೋಡೋದಾದರೆ ಅದೇ ಕೂಡ ಸಮಾಜದಲ್ಲಿ ಮನುಷ್ಯನು ಸೃಷ್ಟಿಸಿಕೊಂಡವರು ಅನೇಕ ನಿರ್ಮಿತವಾದ ಜಾತಿಗಳು, ತಾರತಮ್ಯ, ಲಿಂಗ ತಾರತಮ್ಯ, ಪ್ರಾದೇಶಿಕ ತಾರತಮ್ಯ, ಬಡವ ಬಲ್ಲಿಂದ ಮೊದಲಾದ ರೀತಿಯ ತಾರತಮ್ಯ ಪೂರ್ವಗ್ರಹಕ್ಕೆ ಕಾರಣವಾಗಿದೆ. ನೋಡೋದಾದರೆ ಮನುಷ್ಯನು ತಾರತಮ್ಯಗಳು ಇಲ್ಲಿ ನಿಮಗೆ ಗೊತ್ತಾಗ್ಬೋದು. ಜಾತಿ ತಾರತಮ್ಯ, ಲಿಂಗ ತಾರತಮ್ಯ, ಪ್ರಾದೇಶಿಕ ತಾರತಮ್ಯ, ಬಡವ ಮತ್ತು ಬಲ್ಲಿಂದ ಮೊದಲಾದ ರೀತಿಯಲ್ಲಿ ತಾರತಮ್ಯ ಪೂರ್ವಗ್ರಹ ಕಾಣಬಹುದು. ಇಲ್ಲಿ ನೋಡೋದಾದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದಲ್ಲಿ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆ ಪೂರ್ವಗ್ರಹ ಎನಿಸಿಕೊಳ್ಳುವನು. ಈ ಪೂರ್ವಗ್ರಹವು ಧನಾತ್ಮಕವಾಗಿರಬಹುದು, ಇಲ್ಲವೇ ಋಣಾತ್ಮಕವಾಗಿರಬಹುದು, ಅಥವಾ ತಾರತಮ್ಯ ಉಂಟಾಗಬಹುದು. ಪೂರ್ವಗ್ರಹವು ಅಸಹನೆ, ತಿರಸ್ಕಾರ, ಅಗೌರವ, ದ್ವೇಷ ಮುಂತಾದ ಭಾವನೆಗಳು ಬೆಳೆಸಿಕೊಳ್ಳಲು ಆಸ್ಪದ ಮಾಡಿಕೊಂಡಿದೆ ಅಂತ ನೋಡ್ಬೋದು. ಇದರಿಂದ ಸಾಮಾಜಿಕ ಅಂತರ ಹೆಚ್ಚಿ ಸಾಮಾಜಿಕ ಸಂಘರ್ಷಕ್ಕೆ ಕಾರಣವಾಗುತ್ತದೆ. ಸಾಮಾಜಿಕ ಅಸಮಾನತೆ, ಲಿಂಗ ಅಸಮಾನತೆ, ಅಸ್ಪೃಶ್ಯತೆಗೆ ಕಾರಣವಾಗುತ್ತೆ. ನೋಡೋದಾದರೆ ಅಸ್ಪೃಶ್ಯತೆ, ಸಾಮಾಜಿಕ ಪಿಡುಗು. ಭಾರತದಲ್ಲಿ ನೋಡೋದಾದರೆ ಅದು ನೋಡಿ, ಭಾರತದಲ್ಲಿ ಸ್ತರ ವಿನ್ಯಾಸ ವ್ಯವಸ್ಥೆಯಲ್ಲಿ ಜಾತಿ ಪದ್ಧತಿಯನ್ನು ಗುರುತಿಸಬಹುದು. ಭಾರತದಲ್ಲಿ ಸ್ತರ ವಿನ್ಯಾಸ ವ್ಯವಸ್ಥೆಯಲ್ಲಿ ಜಾತಿ ಪದ್ಧತಿಯನ್ನು ಗುರುತಿಸಬಹುದು. ಭಾರತದಲ್ಲಿ ಸಾವಿರಾರು ಜಾತಿಯ ಸಮೂಹಗಳ ಹಂಚಿಕೆ ಹೊಂದಿದ್ದಾರೆ. ಸಾವಿರ ಜಾತಿ ಸಮೂಹಗಳನ್ನು ನಾವು ನೋಡ್ಬೋದು. ಜಾತಿಗಳು ಜಾಸ್ತಿನೇ ಇದ್ದಾವೆ ಭಾರತದಲ್ಲಿ. ಈ ಜಾತಿಗಳಲ್ಲಿ ಕೆಲವು ಮೇಲ್ಜಾತಿ ಎನಿಸ್ಕೊಳ್ತಾರೆ ಮತ್ತು ಇನ್ನು ಕೆಲವು ಕೆಳಜಾತಿಯನ್ನು ಎನಿಸ್ಕೊಳ್ತೇವೆ. ಜಾತಿಗಳಲ್ಲಿ ಸ್ವಲ್ಪ ಮೇಲ್ಜಾತಿ, ಸ್ವಲ್ಪ ಕೆಳಜಾತಿಯನ್ನು ನೋಡ್ತೇವೆ. ಜಾತಿ ಸ್ತರ ವಿನ್ಯಾಸದಲ್ಲಿ ಅಸ್ಪೃಶ್ಯರನ್ನು ಸಮಾಜವು ಕಡೆ ಹಂತವನ್ನು ಪರಿಗಣಿಸಿದ್ದೇವೆ. ಇಲ್ಲಿ ನಿಮಗೆ ತಿಳಿದಿರಲಿ ಅಂತ ಇದೆ. ಧನಾತ್ಮಕ ಪೂರ್ವಗ್ರಹ, ನಮ್ಮವರು ಎಂಬುವರೆಲ್ಲ ಒಳ್ಳೆಯವರು ಎಂದು ಭಾವಿಸಿದರೆ ಪ್ರವೃತ್ತಿಯನ್ನು ಇದು ನಮ್ಮವರು, ನಾವು ಪರಸ್ಪರ ಎಂದು ಕೂಡಿಸುವ ಎಂಬ ಸಾಮರಸ್ಯವೇ ಆರೋಗ್ಯಕರ ಮನೋಭಾವನೆಯನ್ನು ಕೊಡಬಿಡಿಸಿ ಆತರಿಕ ಹೋದರೆ ಇದೇನ ಹಾನಿ ಅಂತ ನೋಡ್ಬೋದು. ಅಸ್ಪೃಶ್ಯತೆ ಮತ್ತು ಸಮಾಜದಲ್ಲಿ ಅಮಾನುಷದ ಆಚರಣೆ. ಮಹಾತ್ಮ ಗಾಂಧೀಜಿ ಅವರು ಅಸ್ಪೃಶ್ಯತೆಯನ್ನು ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದು ಹೇಳಿದರು. ಅಂದರೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಅಂತ ಮಹಾತ್ಮ ಗಾಂಧೀಜಿ ಹೇಳುತ್ತಾರೆ. ಅಸ್ಪೃಶ್ಯತೆಯ ಆಚರಣೆ ಪರಿಣಾಮದಿಂದಾಗಿ ಅದಕ್ಕೆ ಒಳಗಾದ ಕೆಳಜಾತಿ ಸಾಮಾಜಿಕ, ಸಂಸ್ಕೃತಿ, ಧಾರ್ಮಿಕ, ಶಿಕ್ಷಣಕ್ಕೆ ಹಾಗೂ ರಾಜಕೀಯ ಅನುಕೂಲವು ಈ ಅವಕಾಶಕ್ಕೆ ಪಡೆಯಲು ವಂಚಿತರಾಗಿದ್ದಾರೆ. ಅಂದರೆ ಇದು ಮಹಾತ್ಮ ಗಾಂಧೀಜಿ ಹೇಳ್ತಾರೆ, ಇದು ಅಸ್ಪೃಶ್ಯತೆ ಎಂಬುದು ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದು ಹೇಳ್ತಾರೆ. ಇವಾಗ ನೋಡಿದ್ರೆ ಮತ್ತೆ ನೆಕ್ಸ್ಟಲ್ಲಿ ಈ ಸ್ಥಿತಿ ಕೆಲವು ಶತಮಾನಗಳಿಂದ ಮುಂದುವರಿತಾ. ಅಂದರೆ ಒಂದು ಪರಿಸ್ಥಿತಿ ಬದಲಾಗಿ ಈಗ ಎಲ್ಲ ವರ್ಗದವರು ಎಲ್ಲ ರೀತಿಯ ಸೌಲಭ್ಯಗಳು ಸಂವಿಧಾನಾತ್ಮಕವಾಗಿ ದೊರಕುತ್ತವೆ. ಹಿಂದುಳಿದ ಜಾತಿಯದವರಿಗೆ ವಿಶೇಷ ಸೌಲಭ್ಯ ನೀಡಲಾಗಿದೆ. ಅಂದರೆ ಈ ಸ್ಥಿತಿ ಶತಮಾನದಿಂದ ಮುಂದುವರಿತಾ, ಆದರೆ ಈ ಪರಿಸ್ಥಿತಿ ಬದಲಾಗಿದೆ. ಇವಾಗ ನೋಡೋದಾದರೆ ಭಾರತ ಸಂವಿಧಾನದಲ್ಲಿ ಜಾರಿಗೆ ಬಂದಿಂದ ಎಲ್ಲ ಪರಿಸ್ಥಿತಿ ಹೋಗಿದೆ. ಇಂದು ಪರಿಸ್ಥಿತಿ ಬದಲಾಗಿದೆ. ಈಗ ಎಲ್ಲ ವರ್ಗದವರಿಗೆ ಎಲ್ಲ ರೀತಿಯ ಸೌಲಭ್ಯ ಸಂವಿಧಾನಾತ್ಮಕ ದೊರಕುತ್ತದೆ. ಹಿಂದುಳಿದ ಮತ್ತು ಜಾತಿ ವರ್ಗದವರಿಗೆ ವಿಶೇಷ ಸೌಲಭ್ಯ ನೀಡಲಾಗುತ್ತದೆ. ಕ್ರಮೇಣವಾಗಿ ಹೆಚ್ಚುತ್ತಿರುವ ಸಾಕ್ಷರತೆಯಿಂದಾಗಿ ಸಾಮಾಜಿಕ ಜಾಗೃತಿ ಮೂಡತೊಡಗಿತ್ತು. ಅಸ್ಪೃಶ್ಯತೆ ಆಚರಣೆ ಕಡಿಮೆ ಆಗುತ್ತೆ. ಇದು ಸಮಾಜದ ಸ್ವಾಗತಾರ್ಹವಾದ ಬೆಳವಣಿಗೆ, ಸಾಮಾಜಿಕ ಸಾಮರಸ್ಯ ಬೆಳವಣಿಗೆ ನಾವು ಸಹಾಯಕವಾಗಿ ನೋಡಿದ್ದೇವೆ. ಇವಾಗೆಲ್ಲ ಹೋಗಿಬಿಟ್ಟಿದೆ. ಇವಾಗ ನೋಡೋದಾದರೆ ಅಸ್ಪೃಶ್ಯತೆ ನಿರ್ವಹಣೆಗೆ ಕ್ರಮ. ಅಂದರೆ ಜಾತಿ ಭೇದ ಮಾಡುವವರಿಗೆ ಎಲ್ಲ ಇತರ ಕ್ರಮಗಳಿಗೆ ಮಾಡೋದಾದರೆ ಏನಂದರೆ ಕ್ರಮಗಳು ಏನೇನೆಂದರೆ ಅಸ್ಪೃಶ್ಯತೆ ಕಳಂಕವನ್ನು ತೊಡೆದು ಹಾಕಲು ಜ್ಯೋತಿಬಾ ಫುಲೆ, ಸ್ವಾಮಿ ವಿವೇಕಾನಂದ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೊದಲಾದರು ತೀವ್ರ ಪ್ರಯತ್ನ ಪಟ್ಟರು. ಅಂದರೆ ಇದನ್ನು ಹೋಗಲಾಡಿಸೋಕ್ಕೆ ಪ್ರಯತ್ನ ಪಟ್ಟರು ಯಾರ್ಯಾರು ಅಂದರೆ ಜ್ಯೋತಿಬಾ ಫುಲೆ, ಸ್ವಾಮಿ ವಿವೇಕಾನಂದ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೊದಲಾದವರು ತೀವ್ರ ಪ್ರಯತ್ನ ಇಷ್ಟಪಡಿದರು. ಇದನ್ನು ಪೂರ್ಣ ಪ್ರಮಾಣದಲ್ಲಿ ಹೋಗಲಾಡಿಸಲು ಇನ್ನೂ ಸಾಧ್ಯವಾಗಲಿಲ್ಲ. ಅಂದರೆ ಇನ್ನೂ ಪೂರ್ಣವಾಗಿ ಹೋಗಲಿಕ್ಕೆ ಸಾಧನೆಯನ್ನು ತಡೆಯಲು ಕಾನೂನು ಜಾರಿ ಮಾಡಿದೆ. ನಿಮಗೆ ತಿಳಿದಿರಲಿ, ಇಲ್ಲಿದೆಲ್ಲ ಸಂವಿಧಾನದ 15, 16, 17, 38 ಮತ್ತು 46ನೇ ವಿಧಿ ಭಾರತ ಪ್ರಜೆಗಳ ನಡುವೆ ಯಾವುದೇ ಬಗೆಯ ತಾರತಮ್ಯ ಮಾಡಬಾರದು ಎಂದು ತಿಳಿಸುತ್ತದೆ. ಮತ್ತು 16 (4) 324ನೇ ವಿಧಿ ಉದ್ಯೋಗ ವಲಯದಲ್ಲಿ ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಮೀಸಲಾತಿ ಘೋಷಿಸಿದೆ. ನೋಡ್ಬೋದು, ಇವೆಲ್ಲ ವಿಧಿಗಳು ಇದ್ದಾವೆ. 330, 332, 334ನೇ ವಿಧಿ ರಾಜಕೀಯ ಕ್ಷೇತ್ರದಲ್ಲಿ ಪರಿಶಿಷ್ಟ ಮೀಸಲಾತಿ ಘೋಷಿಸಿದೆ.
30ನೇ ವಿಧಿ ಪ್ರಕಾರ ಧಾರ್ಮಿಕ ಹಾಗೂ ಭಾಷಾ ಅಲ್ಪಸಂಖ್ಯಾತರ ತಮ್ಮದೇ ಆದ ಶೈಕ್ಷಣಿಕ ಸಂಸ್ಥೆಗಳು ಸ್ಥಾಪಿಸುವುದು ಹಾಗೂ ನಿರ್ವಹ ಹಕ್ಕನ್ನು ಹೊಂದಿದ್ದಾರೆ. 25ನೇ ವಿಧಿ ಜನರೆಲ್ಲ ಸಾರ್ವಜನಿಕ ಧಾರ್ಮಿಕ ಕೇಂದ್ರಗಳಲ್ಲಿ ಪ್ರವೇಶಿಸಿ ಮುಕ್ತ ಅವಕಾಶ ಘೋಷಿಸಿದೆ. ನೋಡೋದಾದರೆ ಇವಾಗ ಇಲ್ಲಿ ನೋಡಿ, ಸಂವಿಧಾನದ 17ನೇ ವಿಧಿಯು ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿದೆ. ಭಾರತ ಸರ್ಕಾರ ಅಸ್ಪೃಶ್ಯತಾ ಅಪರಾಧ ಕಾಯ್ದೆಯನ್ನು 1955 ಜಾರಿಗೊಳಿಸಿದೆ. ಇದರಲ್ಲಿ ಕಂಡುಬಂದ ಕೆಲವು ಲೋಪದೋಷಗಳು ತಿದ್ದುಪಡಿ ಮಾಡಿ ನಾಗರಿಕ ಹಕ್ಕು ಸಂರಕ್ಷಣೆ ಕಾಯ್ದೆ ಎಂದು 1976ರಲ್ಲಿ ಮಾರ್ಪಾಡುಗೊಳಿಸಲಾಯಿತು. ಈ ಕಾಯ್ದೆಯ ಪ್ರಕಾರ ಅಸ್ಪೃಶ್ಯತೆಯ ಆಚರಣೆ ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಅಲ್ಲದೆ ಸಂವಿಧಾನಾತ್ಮಕವಾಗಿ ಸಾರ್ವತ್ರಿಕ ಮತದಾನ ಹಾಗೂ ಸಮಾನತೆ ಹಕ್ಕನ್ನು ದೇಶದ ಎಲ್ಲ ನಾಗರಿಕರಿಗೆ ನೀಡಲಾಗಿದೆ. ವಿಶೇಷವಾಗಿ ಪರಿಶಿಷ್ಟರನ್ನೊಳಗೊಂಡ ಹಿಂದುಳಿದ ಜಾತಿಯವರು ಶೈಕ್ಷಣಿಕ, ರಾಜಕೀಯ, ಆರ್ಥಿಕ ಮತ್ತು ಉದ್ಯೋಗಾವಕಾಶ ಮೀಸಲಾತಿ ಕಲ್ಪಿಸಲಾಗಿದೆ. 1989ರಲ್ಲಿ ಶಾಸನ ಅಸ್ಪೃಶ್ಯತೆ ನಿರ್ಮೂಲನೆ ಕುರಿತಾದ ವಿಶೇಷ ಜವಾಬ್ದಾರಿಗಳು ರಾಜ್ಯ ಸರ್ಕಾರಕ್ಕೆ ವಹಿಸಿದೆ. ಹೀಗೆ ಸ್ವತಂತ್ರ ಭಾರತದಲ್ಲಿ ಅಸ್ಪೃಶ್ಯತೆ ನಿರ್ವಹಣೆಗೆ ವಿಶೇಷ ಆಸಕ್ತಿ ವಹಿಸಿ ಎಲ್ಲ ನಾಗರಿಕರ ಸಮಾನ ಅವಕಾಶವನ್ನು ನಾವು ನೋಡ್ಬೋದು. ಅಂದರೆ ವಿಧಿಗಳು ಎಲ್ಲ ಜಾರಿಗೆ ಬಂದು ಸಂವಿಧಾನ ಜಾರಿಗೆ ಆದ ನಂತರ ಅಸ್ಪೃಶ್ಯರಿಗೆ ಕ್ರಮಗಳು ಏನೇನಿದಾವಂತ ಎಲ್ಲ ನೀವು ನೋಡಿದಿರಿ. ಇವಾಗ ನೋಡೋದಾದರೆ ಅಭ್ಯಾಸಗಳಿದ್ದಾವೆ. ಸೊ ಇಲ್ಲಿಗೆ ಈ ಪಾಠ ಮುಗೀತು. ಸೊ ಸ್ನೇಹಿತರೆ, ಇವತ್ತು ನಿಮಗೆ ಈ ಸಮಾಜಶಾಸ್ತ್ರದ ಅಧ್ಯಾಯ 8 ಇದು ಸಮಾಜ ವಿಜ್ಞಾನ ಬರುವಂಥದ್ದು, ಸಾಮಾಜಿಕ ಸ್ತರ ವಿನ್ಯಾಸ ಅಂತ. ಈ ಪಾಠನ ಹೇಗೆ ಅಂತ ಕಮೆಂಟ್ ಮಾಡಿ, ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಅಭ್ಯಾಸಗಳು ಕುರಿತು ನೋಡಿಸ್ತಾ ಇರ್ತೀನಿ, ಅವು ನೀವು ಕೂಡ ವೇಟ್ ಮಾಡಿ. ಸೊ ಇವತ್ತಿನ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ, ಮತ್ತು ಚಾನಲ್ ಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.